ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವೆಲ್ಲ ಪ್ರೀತಿಯಿಂದ ಒಂದು ಒಳ್ಳೊಳ್ಳೆ ಅಡುಗೆ ನೋಡಬೇಕು, ಕಲ್ತ್ಕೋಬೇಕು. ಚಂದ್ರು ಬೆಸ್ಟ್ ಆಫ್ ಬೆಸ್ಟಲ್ಲಿ ಹೇಳ್ಕೊಡ್ತೀನಿ. ಖುಷಿಯಾಗಿ ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ. ಇವತ್ತಂತೂ ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ, ಅದು ನಮ್ಮ ಮಂಗಳೂರು ಶೈಲಿಯಲ್ಲಿ. ನಾವು ಒಂದು ಚೂರು ಡಿಫ್ರೆಂಟಾಗಿ ಏನಾರ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾವು ಒಂದು ಅಡುಗೆ ಕಲಿಬೇಕು ಆದಾಗ ನಾವು ಒಂದು ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ಮಾಡ್ತಾಯಿದ್ದೀವಿ. ನೀವು ನಮ್ಮಲ್ಲೇನಾದ್ರು ತಪ್ಪಿದರೆ ದಯವಿಟ್ಟು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಾವು ಕಲ್ತ್ಕೋತೀವಿ, ರುಚಿ ಕೊಡ್ತೀವಿ. ರುಚಿ ಆದಮೇಲೆ ಹೇಳ್ತೀರಾ, ಆಹಾ ಅಂತೀರಾ. ಬನ್ನಿ ಹೆಂಗೆ ಮಾಡೋದು ಚಿಕನ್ ಸುಕ್ಕ, ಬನ್ನಿ. ಚಿಕನ್ ಸುಕ್ಕ ಮಾಡೋಣ ಮಂಗಳೂರು ಶೈಲಿಯಲ್ಲಿ. ಬಾಣಲಿ ಇಡಬೇಕು, ಚೆನ್ನಾಗಿ ಉರಿಬೇಕು. ನಮ್ಮ ರಾಹುಲ ಹೋಯ್ತಾನೆ, ರುಬ್ಕೊಂಡು ಬರ್ತಾನೆ. ಮಾತಾಡಲ್ಲ ಅಂತೀರ, ಇವತ್ತು ಮಾತಾಡಿಸ್ತೀನಿ ನೋಡಿ. ನಾ ಜಾಸ್ತಿ ಆಗಿದೆ ಅವನಿಗೆ, ಮಾತಾಡಿಸ್ತೀನಿ. ಕಾಯ್ತಾ ಇದ್ದೀವಿ. ರಾಹುಲ ಬಾಣಲಿ ತಗೊಂಡು ಬಾರೋಲ್ಲ. ಏನಪ್ಪ ಸಮಾಚಾರ? ನೋಡಿ ಚೆನ್ನಾಗಿದೆಯಾ? ಜನ ಎಲ್ಲ ಕೇಳ್ತಾವ್ರೆ, ರಾಹುಲ್ ಯಾಕೋ ಡಲ್ಲಾಗವನೇ, ಮದುವೆ ಮಾಡ್ಕೊಳವನೇ, ಅದರಿಂದ ಪಾಪ ಕಮಿಟ್ಮೆಂಟ್ ಜಾಸ್ತಿ. ಆಮೇಲೆ ಎಂತಿ ಫೋನ್ ಮಾಡಬೇಕು, ತುಂಬ 4,000 ಕಿಲೋಮೀಟ್ರಲ್ಲಿ ಇದ್ದಾರೆ ಅಣ್ಣ. ಅಂದರೆ ಡೈಲಿ ಫೋನೆಲ್ಲ ಇರಲ್ಲ, ಅವಾಗ ಬೇಜಾರಾಗುತ್ತೆ. ಇವತ್ತು ಹೇಳಿದ್ದೀನಿ, ಈ ಅಡುಗೆನೇ ನಮಗೆ ಜೀವಾಳ. ನಾವು ಬದುಕಬೇಕು ಅಂದರೆ ಇದರಿಂದನೇ ಇರಬೇಕು. ನಗು ಖುಷಿಯಾಗಿ ಎಲ್ಲನೂ ಖುಷಿ ಪಡ್ತು. ಎಲ್ಲರೂ ಕಾಮೆಂಟ್ಸ್ ಮಾಡ್ತಾವ್ರೆ, ಏನು ಹಿಂಗೆ ಸಪ್ಪೆ ಥರ ಅವನೇ ಅಂತ. ಇವತ್ತು ನಗ್ಬಿಡೋ, ಖುಷಿಯಾಗಿ ಮಾಡಿಬಿಡು. ಈಗ ನೋಡಿ, ದೀಪ ಬೆಳಗಿಸ್ಬೇಕು. ಸ್ವಲ್ಪ ಬಾಣಲಿ ಬಿಸಿಯಾಗೋವರೆಗೂ ತುಂಬ ದೊಡ್ಡ ಕಾವು. ಅದಾದಮೇಲಿಂದ ಚಿಕ್ಕ ಕಾವಲ್ಲಿ ಉರಿಯೋಣ, ಅಡುಗೆ ತರೋಣ, ಅಡುಗೆ ಮಾಡಿ ಕೊಡೋಣ. ಚಿಕನ್ ಸುಕ್ಕ. ಬಾಣಲಿ ಗರಂ ಹೋಗ್ಯಾ? ಬನ್ನಿ ರಾಹುಲ. ಇದು ನಾವು 1 kg ಚಿಕನ್ ಮಾಡ್ತಾಯಿದ್ದೀವಿ. ಅದಕ್ಕೆ 8 ಬ್ಯಾಡಿಗೆ ಮೆಣಸಿನ್ಕಾಯಿ, 8 ರುಚಿ ಖಾರ ಹಾಗೂ ಬೇಕು ಅಂದರೆ 3 ಗುಂಟೂರು ಮೆಣಸಿನ್ಕಾಯಿ. ಧನಿಯಾ ತಗೊಳಪ್ಪ, ಸ್ವಲ್ಪ ಮೆಂತ್ಯ ತಗೊಳಪ್ಪ, 1 ಸ್ಪೂನ್ ಇಟ್ಕೊಳಪ್ಪ. ಹೌದಾ, ಕೈಯಲ್ಲಿ ಹಾಕ್ಬೇಕಪ್ಪ. ಮಾತಾಡೋ. ನೋಡಿ, ಧನಿಯಾ ಹಾಕಿದ್ದೀವಿ. ಸ್ವಲ್ಪ ಜೀರಿಗೆ ಕೊಡು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, 1 ಅರ್ಧ ಸ್ಪೂನ್ ಜೀರಿಗೆ, 1 ಸ್ವಲ್ಪ ಮೆಂತ್ಯ, 1 ಚಕ್ಕೆ ಲವಂಗ. ಕೇಳಿಸ್ಕೊಂಡೇನೋ ರಾಹುಲ್ಲ? 1 ಕಾಳು ಮೆಣಸು, ಸ್ವಲ್ಪ. ಇದು 2 ಪೀಸ್ ಚಕ್ಕೆ. ಲವಂಗ ಕೊಡಪ್ಪ. ಇನ್ನೇನು ಮಿಸ್ ಮಾಡಿದ್ನಪ್ಪ? ಇಲ್ಲ ಸರ್. ಕೆಲಸ ಮಾಡುವಾಗ ಮುಂದೆ ನೋಡಬೇಕು, ಮಾಡ್ತಾ ಇರಬೇಕು. ಅಲ್ಲಾಡಿಸೋ, ಬಂದು ಮುಂದೆ ನಿಂತ್ಕೊಂಡು ಚೆನ್ನಾಗಿ ಅಲ್ಲಾಡಿಸು, ಖುಷಿಯಾಗಿ ಮಾತಾಡು, ನಗೋ, ಜೀವನ ಸಾಕ್ಷಾತ್ಕಾರ ಆಗೋ. ನಾನು ಆಡಿಸ್ತೀನಿ. ಒಂಚೂರು ಬೆಳ್ಳುಳ್ಳಿ ಕೊಟ್ಬಿಟ್ಟು ಹೇಳ್ತೀನಿ. ಅಲ್ಲೇ ಬೆಳ್ಳುಳ್ಳಿ ಹಾಕು. ಒಂದು ಬೆಳ್ಳುಳ್ಳಿ ಎಷ್ಟು ಬರುತ್ತೋ ಅಷ್ಟು ಹಾಕು. ನೋಡೋಣ ಹೆಂಗೆ ಅಳತೆ ಆಗ್ತೆ. ಈಗ ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಹೋಗಬೇಕು. ಆಮೇಲೆ ಕಾಯಿ ತುರಿ ತಗೋ, ಇದಕ್ಕೆ ಸ್ವಲ್ಪ ಹಾಕು. ಇವಾಗ ಹಿಂಗೆ ಇದು ಹೆಂಗೆ ಉರಿಬೇಕು ಅಂದರೆ, ರುಬ್ಬಬೇಕು ಅಂದರೆ ಬರೀ ರಫಾಗಿ ಸಿಗ್ತಾಯಿದ್ರೆ ಬಾಯಲ್ಲಿ ಎಲ್ಲ ಸಿಗಬೇಕು, ರುಚಿಯಾಗಿರಬೇಕು. ಅಂದರೆ ಹೋಗಬೇಕು, ಅಲ್ಲಾಡ್ಸ್ಕೊಂಡು ಬರಬೇಕು. 1-2 ನಿಮಿಷ ಆಗ್ಬಿಟ್ಟೆ. ಇನ್ನೊಂದು ಬಾಣಲಿ ರೆಡಿ ಮಾಡಿ ಇಟ್ಬಿಡು ಮಗ. ಒಳ್ಳೆ ಹುಡುಗ, ನಿಮ್ಗೆ ಬೇಗ ಮಾತಾಡು. ಹೌದಾ ಸರ್? ಕನ್ನಡ ಸರ್, ಬನ್ನಿ ಸರ್. ಚೆನ್ನಾಗಿದ್ದೀರಾ ಸರ್? ನಾನು ಎಷ್ಟು ಮಾತಾಡ್ತೀನಿ, ನಾನು 1% ಮಾತಾಡ್ಬಿಟ್ರೆ ನೀನು ಎಲ್ಗೋ ಹೋಗ್ಬಿಡ್ತೀಯ. ಕರಿಮಣಿ ಮಾಲೀಕ ಆಗಿದೆ, ನೆಕ್ಸ್ಟು ಅಮೇರಿಕಾಗೆ ಹೋಗ್ಬಿಡ್ತೀಯ ಮಾಲೀಕಾಗಿ. ಎಷ್ಟು ದೊಡ್ಡ ಪಬ್ಲಿಸಿಟಿ ಆಯಿತು. ಕರಿಮಣಿ ಮಾಲೀಕ ಆಗೋದ ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳು ಕೇಳೋರೆ, ರಾಹುಲ ಇರಲಿ. ಇವತ್ತು ನೋಡು, ಚೆನ್ನಾಗಿ ಆಡಿಸು, ಚೆನ್ನಾಗಿ ಹೋಗು, ರುಬ್ಕೊಂಡು ಬಾ. ಯಾವುದು ಕಪ್ಪಾಗಬಾರ್ದು, ವಾಸನೆ ಬರಬಾರ್ದು, ಕಪ್ಪಾಗಬಾರ್ದು. ತೊಂಬ. ಈಗ ಇದು ಚೆಂದ ಆಗಿದೆ. ಇದನ್ನು ಹುರಿದುಕೊಂಡು ಬಾ. ನಾನು ಅಷ್ಟರೊಳಗೆ ಚಿಕನನ್ನು ಬೇಯಿಸಲು ಇಡುತ್ತೇನೆ. ನೀನು ಪುಡಿ ಮಾಡಿ ಒಂದು ಬೋಲಿನಲ್ಲಿ ತರಬೇಕು. ಮೊನ್ನೆ ಥರ ಕಡುಬು ಮಾಡ್ದಲ್ಲ, ಎಲ್ಲ ಮಿಕ್ಸ್ ಮಾಡಿ ಹಂಗೆ ಮಾಡಬೇಡ. ಹೋಗ್ಬಾ. ತರುವುದು, ಬಾಣಲಿ ಇಡುವುದು, ಅದನ್ನು ಪರಿಪೂರ್ಣತೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಿಕನನ್ನು ಬೇಯಿಸುವುದು. ನೋಡಿ, ಓಕೆ, ಮುಗೀತು ಕತೆ. ಏನು ಹಾಕುವುದಿಲ್ಲ, ಬರೀ ಚಿಕನನ್ನು ಪರಿಪೂರ್ಣತೆಯಿಂದ ಹಾಕುವುದು. 1 kg ಚಿಕನ್ ಇದೆ. ಸ್ವಲ್ಪ ಸುಮ್ಮನೆ ಸೌಂಡ್ ಮಾಡಬೇಡ. ನಾನು ಚಿಕನ್ ಬೇಯಿಸಾದ್ಮೇಲೆ ನೀನು ಸೌಂಡ್ ಮಾಡ. ಇದು ಚಿಕನ್ ಬೇಯಿಸೋಕೆ ಇಡ್ತೀನಿ. ಸ್ವಲ್ಪ ನೋಡ್ತಾ ಇರಿ, ಎಣ್ಣೆ ಕಾಯ್ತಾ ಇದೆ.
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರು ಅರಿಶಿನ ಪುಡಿ, ಈಗ ಇದು ಸ್ವಲ್ಪ ನೀರು ಬಿಟ್ಕೊಳ್ಳಿ. ಚೂರು ಎಳೆಕಾವಲ್ಲಿ ಇಟ್ಟಿದ್ದೀನಿ. ಏನಪ್ಪ ಇವಾಗ ಎಲ್ಲ ಹಾಕಿದ್ದೀವಿ, ಹುರಿದು ರುಬ್ಬಿದ್ದೀವಿ. ಆದರೆ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪುಡಿ ನಮ್ಮ ರಾಹುಲ್ ಹಾಕ್ಬಿಡ್ತಾನೆ. ಹಾಕಿ ಅದು ಮರಳ್ತಾ ಇರೋವಾಗ ನೀರೆಲ್ಲ ಇಮರಿದ ಮೇಲೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಬಾಣಲಿ ತೊಗೊಳೋದು, ಚೆನ್ನಾಗಿ ಅಲ್ಲಾಡಿಸೋದು, ಚಿಕನ್ ಸುಕ್ಕ ಕೊಡೋದು. ನಮ್ಮ ರಾಹುಲ ತರ್ತಾ ಇದ್ದಾನೆ. ರಾಹುಲ ಬೇಗ ಬಾ, ನೀಟಾಗಿ ಹಾಕು, ಮಾತಾಡ್ಕೊಂಡು ಹಾಕು. ಹಾಂ ಸರ್. ಯಾವುದೇ ಕೆಲಸ ಮಾಡುವಾಗ ಮಾತಾಡು. 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ನು ಪರಿಪೂರ್ಣತೆಯಿಂದ ಹಾಕು. ಮಾತಾಡೋ. ಹಾಂ ಸರ್. ಹಾಕ್ತಾ ಇದ್ದೀನಿ, ಜೋರಾಗಿ ಹೇಳು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅಂತ ಹೇಳು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ. ಹಾಂ, ಇವಾಗ ಧನಿಯಾ ಪುಡಿ 1.5 ಸ್ಪೂನನ್ನು ಬಿಟ್ಟು ಬಿಡು. ಧನಿಯಾ ಪೌಡರ್ 1.5 ಸ್ಪೂನ್. ಹಾಂ, ಹಾಕಿನ್ನರ್ಧ ಸ್ವಲ್ಪ ತಿರುಗಿಸಿ ಕೊಡು. ಹಿಂಗೆ ಪಟ ಹೆಂಗೆ ತಿರುಗ್ಬೇಕೇಳ. ನೀನು ಇಲ್ಲೇ ನಿಂತ್ಕೊಂಡಿರೋ, ನಾನು ಒಂದು 5 ನಿಮಿಷ ಹೋಗುತ್ತೇನೆ, ಒಂದು ಕೆಲಸ ಇದೆ, ಯಾರೋ ಬಂದಿದ್ದಾರೆ, ಮಾತಾಡ್ಕೊಂಬಂದ್ಬಿಡ್ತೀನಿ. ನೀನು ಅಲ್ಲಾಡಿಸ್ತಾನೇ ಇರು, ನಾನು ಅಷ್ಟೊಳಗೆ ಬಂದ್ಬಿಡ್ತೀನಿ. ಏನಂತೀಯಪ್ಪ? ಆಯಿತು. ಆಮೇಲೆ ತಳಗಿಳ ಅಂಟಿಸುತ್ತೆ. ಮೊನ್ನೆ ಥರ ಶೂಟಿಂಗಲ್ಲೇ ನನ್ನ ಹೆಸರು ಹಾಳಾಗೋಗ್ಬಿಡುತ್ತೆ. ದಯವಿಟ್ಟಪ್ಪ ಶ್ರಮ ಪಟ್ಟಿದ್ಯಾ, ಪ್ರತಿಫಲ ನಿಂದು. ರಾಹುಲ, ಹಾಂ ಸರ್. ಡ್ರೈ ಆಯ್ತಾನಪ್ಪ? ಆಯಿತು ಸರ್. ಹಾಂ, ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ ಮೇಲೆ ಹಾಕಪ್ಪ. ಹಾಂ ಸರ್. ಹಾಂ, ಹಾಕ್ಬಿಟ್ಟು ಬಾಣಲಿ ಹಿಂದೆ ಇಟ್ಬಿಟ್ಟು ಇನ್ನೊಂದು ಬಾಣಲಿ ಮುಂದೆ ಇಡಪ್ಪ. ಬಂದ್ಬಿಟ್ಟೆ? ಹಾಂ. ಬಾಣಲಿ ಹಿಂದೆ. ಇವಾಗ ಹಾಂ ಸರ್. ಹಾಂ, ಈಗ 2 ಸ್ಪೂನ್ ಎಣ್ಣೆ ಹಾಕು. ಹಾಂ, ಸಾಕ್ಬಿಡು. ಪುಡಿ ಎಲ್ಲ ಇಟ್ಕೊಂಡಿದ್ಯಾ? ಹಾಂ ಸರ್. ತಗೊಂಬಾ. ಈಗ ಹಾಕೋಣ. ಚೆನ್ನಾಗಿ ರೋಸ್ಟ್ ಮಾಡೋನೆ ನಮ್ಮ ರಾಹುಲ. ಚಿಕನ್ ಸುಕ್ಕ ಮಸಾಲೆ ಹಾಕದೆ ಸ್ವಲ್ಪ ಇಟ್ಕೊಳ್ಳಿ ಸರ್. ಏನು ಅರ್ಜೆಂಟ್ ಏನಿಲ್ಲ ಸರ್. ಸ್ವಲ್ಪ ಕರಿಬೇವು ಹಾಕೋಣ, ಸ್ವಲ್ಪ ಶುಂಠಿ ಬಿಡೋಣ. ಎಣ್ಣೆ ಕಾಯ್ಬೇಕಲ್ಲಮ್ಮ, ಚೂರು ಮುಂದೆ ಬಿಡೋಣ. ಏನು ಇಷ್ಟೊಂದು ಕಷ್ಟಪಡ್ತಾವನಲ್ಲ ಗುರು, ನೋಡಪ್ಪ. ಈಗ ಕರಿಬೇವು ಹಾಕಪ್ಪ. ಹಾಂ ಸರ್. ಇನ್ನೇನು ಸಮಾಚಾರ? ಮದುವೆ ಎಲ್ಲ ಆಯ್ತಲ್ಲ, ಹೆಂಗಿದೆ ಮನೇಲಿ? ಎಲ್ಲ ಚೆನ್ನಾಗಿದ್ದಾರ? ಇದು ಎಷ್ಟು ತಿಂಗಳು ಮೇನಮ್ಮ? 3. ಬರೇ 3? ನಾನು 6 ಅಂದ್ಕೊಂಡಿದ್ದೆ. ಇಲ್ಲ, 3 ತಿಂಗಳಾಗ. ಚೆನ್ನಾಗಿ ಆರೋಗ್ಯವಾಗಿದ್ದಾರಾ? ಚೆನ್ನಾಗಿದ್ದಾರಾ? ಅವಾಗ ಫೋನಲ್ಲಿ ಮಾತಾಡ್ತಾರಾ? ಅದಕ್ಕೆ ನಗು ಕಳೆ ಬಂದಿದೆ. ಈಗ ಸ್ವಲ್ಪ ಶುಂಠಿಯನ್ನು ಹಾಕು. ಹಾಂ, ಸಾಕು. ಅಲ್ಲಾಡಿಸು. ಕಾಯಿ ತುರಿ ಹಾಕು, ಒಂದು 3 ಸ್ಪೂನು. ಹಾಂ, ಈಗ ಚೆನ್ನಾಗಿ ಇದನ್ನು ಬಾಡಿಸಿಬಿಡು. ಇದು ಚೆನ್ನಾಗಿ ಇದು ಬಾಡುತ್ತೆ. ಈಗ ಪುಡಿಯನ್ನು 6 ಸ್ಪೂನನ್ನು ಉದುರಿಸಿಬಿಡು. ಗುಡ್ ಬಾಯ್. ಸ್ವಲ್ಪ ಉಪ್ಪು ಪುಡಿ ಉದುರಿಸು ಇದಕ್ಕೆ. ಸ್ವಲ್ಪ ಸಾಕು. ಚಿಕನ್ಗೆಲ್ಲ ಹಾಕಿದ್ದೀವಲ್ಲ, ಈಗ ನೀನು ಇದನ್ನು ಹಿಂಗೆ ಇಟ್ಕೋ. ನಾನು ಚಿಕನ್ ಹಾಕ್ತೀನಿ, ಆಯಿತಾ? ಹಾಂ, ಆಡಿಸು. ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಬೇಕಷ್ಟೆ. ಹಾಂ, ಈಗ ಏನಕ್ಕೆ ಹೇಳೋದು? ಪ್ರೋಕ್ಷಣೆ ಮಾಡಿದ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ. ಹಾಂ, ನೋಡಿ ಕಲ್ತ್ಬಿಟ್ಟವನೇ. ಹಾಕ. ನಾನು ಒಂದು ಸ್ವಲ್ಪ ರುಚಿ ನೋಡ್ಬಿಡ್ತೀನಿ. ಕೊಡಪ್ಪ ಉಪ್ಪು ಖಾರ ಹೆಂಗಿದೆ ಅಂತ. ಇನ್ನೊಂದು ಸ್ಪೂನ್ ಮೇಲ್ಗಡೆ 1 ಸ್ಪೂನ್ ಉದುರಿಸು ಮಸಾಲೆ. ನೀವು ಹೇಳ್ಕೊಟ್ಟ ಮೇಲೆ ನಾವು ಕಲೀಲೇಬೇಕಲ್ಲ. ಮಂಗಳೂರು ಶೈಲಿ ಪಕ್ಕಾ ಇದೆ, ತುಂಬ ರುಚಿನೂ ಇದೆ. ಚಿಕನ್ ಸುಕ್ಕ ಏನಂತಾರೆ ಇದಕ್ಕೆ? ಚಿಕನ್ ಸುಕ್ಕ. ಹಾಂ, ಯಾವ ಊರ್ದು? ಮಂಗಳೂರು ಸ್ಟೈಲ್. ಕಲ್ತ್ಕೊಂಡ ಈಗ? ನೋಡ್ದಾ ಹೆಂಗೆ ಮಾಡ್ತಾರೆ ಯಜಮಾನ್ರು ಅಂತ?
ಎಲ್ಲ ಬಿಡಿ ಎಲ್ಲ ಮಸಾಲೆ ಎಲ್ಲ ಎಳೆಯೋ, ಅವಾಗಲೇ ರುಚಿ ಹೋಗಿರೋದು. ಚಿಕನ್ ಸುಕ್ಕ ತಿನ್ನಲು ರೆಡಿಯಾಗಿದೆ. ನಮ್ಮ ರಾಹುಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾನೆ. ಇದಕ್ಕೆ ಹಾಕುವ ಒಂದು ಬೋಲನ್ನು ತಂದುಬಿಡು, ಅಡುಗೆ ಮಾಡೋಣ, ರುಚಿಯಾಗಿ ತಿನ್ಸೋಣ. ಹಾಂ, ಓಕೆನಾ? ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟ್ ಖಾರ ಇದೆ. ನೀನು ತಗೊಂಬ, ನಾನು ಇಂಧನ ಆಫ್ ಮಾಡ್ತೀನಿ. ನಿನ್ಗೆ ಯಾವ್ದು ಖುಷಿ ಆಗುತ್ತೋ ಆ ಪಾತ್ರೆ ತಗೊಬಾರಪ್ಪ. ಚಿಕನ್ ಸುಕ್ಕ. ಹಾಂ, ಈಗ ನಮ್ಮ ಚಿಕನ್ ಸುಕ್ಕ ಮಾಡಿದ್ವಿ ಮಂಗಳೂರು ಶೈಲಿಯಲ್ಲಿ. ನಮ್ಮ ರಾಹುಲ ತೋರಿಸಪ್ಪ ಹೆಂಗೆ ಮಾಡಿದ್ಯಾ ಅಂತ. ಹಾಂ ಸರ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ಸುಕ್ಕ. ನಮ್ಮಲ್ಲಿ ಬಂದ ಹಾಗೆ ನಾವು ಮಾಡಿದ್ದೇವೆ, ನಿಮ್ಮ ಪ್ರೀತಿ ತಂದಿದ್ದೇವೆ. ಖುಷಿಯಾಗಿ ಮಾಡ್ಕೊಳ್ಳಿ, ಮನೆಯಲ್ಲಿ ತಿನ್ನಿ. ಈ ಮಳೆಗಾಲದಲ್ಲಿ ಭಾಳ ಚೆನ್ನಾಗಿರುತ್ತೆ. ಮಟನ್ ಸುಕ್ಕನೂ ಮಾಡ್ಬೋದು, ಚಿಕನ್ ಸುಕ್ಕನೂ ಮಾಡ್ಬೋದು, ಫಿಶ್ ಸುಕ್ಕನೂ ಮಾಡ್ಬೋದು. ಇವತ್ತು ನಿಮಗಾಗಿ ನಾನು ಒಂದು ಚಿಕನ್ ಸುಕ್ಕ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ರಾಹುಲ ಸಹಾಯಕನಾಗಿದ್ದಾನೆ, ಪ್ರೀತಿ ತೋರಿಸಿದ್ದಾನೆ. ನೀವೆಲ್ಲ ನೋಡಬೇಕು ಅಂದರೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ನಮ್ಮ ಕ್ಯಾಟ್ರಿಂಗ್ ಇದೆ, ನೀವೆಲ್ಲ ಬರ್ಬೋದು. ನಿಮ್ಮ ಮನೇಲಿ ಸಣ್ಣ ಕಾರ್ಯಕ್ರಮ ಆದರೂ ಹೇಳ್ಬೋದು. ಹೇಳಿ, ನಮ್ಮ ನಂಬರ್ ತಗೊಳ್ಳಿ, ಮಾಡ್ತಾಯಿರಿ. ಒಳ್ಳೆ ಅಡುಗೆ ಮಾಡಿ ತಿನ್ನಿಸ್ತಾ ಇರೋಣ. ಹೋಗಿ ಬರುತ್ತೇವೆ, ಪ್ರೀತಿ ತರುತ್ತೆ.